ಏನು ಯೋಚನೆ ಮಾಡ್ತಿದೀಯ ಸುಮಾ? ಏನು ಯೋಚನೆ ಮಾಡೋಣಕ್ಕ? ಅಮ್ಮದು ಹೆಂಗೋ ಮದುವೆ ಆಯಿತು. ನಮ್ಮ ಶಕ್ತಿ ಯಾವತ್ತಿದ್ರೂ ಚೆನ್ನಾಗಿ ನೋಡ್ಕೊತಾನೆ. ಅವನಿಗೆ ಎಲ್ಲ ಗೊತ್ತು, ಜವಾಬ್ದಾರಿಯುತವಾಗಿ ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ಗೊತ್ತಕ್ಕ. ನಂಬಿಕೆ ಐತೆ, ಯಾವ ಭಯನೂ ಇಲ್ಲ. ಆದರೆ ನನಗಿರೋದೆಲ್ಲನ ಭಯ ಅಪ್ಪುದೇ ಅಕ್ಕ. ಅಪ್ಪುದು ಫೋನೇ ಮಾಡಲಿಲ್ಲ. ನಾನು ಫೋನ್ ಮಾಡ್ತಿದ್ರೆ ರಿಸೀವ್ ಮಾಡ್ತಿಲ್ಲ. ಒಂದು ಸರಿ ಶಕ್ತಿ ಹತ್ರ ಮಾತಾಡ್ಬೇಕಂತ ಇದ್ದೀನಿ. ಹ್ಞೂ, ಮಾತಾಡೋಣ ಹೇಳು. ಇದೊಂದು ಕಾರ್ಯ ಮುಗಿಲಿ ಅಂತ ನಾನು ಸುಮ್ಮನೆ ಇದ್ದೆ. ಅಪ್ಪು ಎಲ್ಲ ಇದ್ದಾಳೆ ಏನು ಅಂತ ಗೊತ್ತು ಅಂತ ಹೇಳಿದ್ನಲ್ಲ. ಈ ಹಾಸ್ಟ್ಲಾಗ ಇದ್ದಾಳೆ ಅಂತ ಹೇಳಿದ್ರಲ್ಲ, ಹೋಗಿ ಕರ್ಕೊಂಬಾರಪ್ಪ ಅಂತ ಹೇಳ್ಬೇಕು. ನಾನು ಇದೊಂದು ಕಾರ್ಯ ಮುಗಿಲಿ ಅಂತ ಸುಮ್ಮನೆ ಇದ್ದೆ. ಇವಾಗ ಹೇಳ್ಬೇಕು ಅವನಿಗೆ. ಪುನಕ ಯಾವತ್ತೂ ಭಯನ ಇವಾಗ ಇದ್ದಾಳೆ ನಮ್ಮ ಹುಡುಗಿ. ಯಾವತ್ತೂ ಅಗಮೀರೇನು ಬೆಳೆದಿಲ್ಲ ಕಣಕ. ನಮಗೂ ಗೊತ್ತು, ನಿನಗೂ ಗೊತ್ತಲ್ಲ. ನನ್ನ ಕೈಯಾಗಿಂತೂ ನಿನ್ನ ಕೈಯಾಗೆ ಬೆಳೆದಿದ್ದು ಜಾಸ್ತಿ ಅವಳು. ಯಾಕಂದರೆ ನಿನಗಿಬ್ರು ಗಂಡು ಮಕ್ಕಳು ಅಂತಾನ ಅದು ಅಪರೂಪಕ್ಕೆ ಹುಟ್ಟಿದ್ಲು ಅಂತ ಹೇಳಿ, ಮಗಳು ಹುಟ್ಟಿದ್ಲು ನಿನಗಿಬ್ರು ಗಂಡು ಅಂತೇಳಿ ಚೆನ್ನಾಗಿ ಸಾಕಿದೆ ಅವಳನ್ನ. ಹಾಗಾಗಿ ನಾನು ನನಗಿಂತ ಹೆಚ್ಚಾಗಿ ಅವಳಿಗೆ ನಿನ್ನ ಮೇಲೇ ಏನೇ ಇದ್ದರೂ ಹೇಳ್ಕೇಳೋದು, ಕಷ್ಟ ಸುಖ. ಅವಳು ಕಾಲೇಜಾಗ ಏನಾದರೂ ನಡೆದ್ರೆ ಈ ಪ್ರತಿಯೊಂದು ನಿಂತಾಗ ಹೇಳ್ಕೊಂತಾಳಲ್ಲ. ನಿನಗೂ ಕಿರಣ್ ಕಿಶೋರ್ಗೆ ಎಲ್ಲರ ತಗು ಹೇಳ್ಕೊಂತಾಳೆ. ನಿಮ್ಮ ತಗೆ ಫ್ರೀಯಾಗಿರೋದು ನನಗಿಂತೂ. ಅವ್ರ ಶಕ್ತಿ ಮಾಮೂನ್ ತಗೋ ಅಷ್ಟೇ, ಯಾವತ್ತೂ ಅಷ್ಟೇ ಫ್ರೀಯಾಗೇ ಇರೋಳು. ಮಾಮ ಇದು ಬೇಕು, ಮಾಮ ಅದು ಬೇಕು, ಮಾಮ ನನಗೆ ಅದಿಷ್ಟ, ಮಾಮ ನಾನು ಇದನ್ನೇ ಓದ್ತೀನಿ, ನಾನು ಹಿಂಗೆ ಆಗ್ತೀನಿ, ಇಂಥದ್ದೇ ಓದಬೇಕು, ನನಗಿದೇ ಕಾಲೇಜ್ ಬೇಕು ಮಾಮ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ಲಮ್ಮ. ಯಾಕೆ ಹಿಂಗೆ ಮಾಡಿದ್ಲೋ ಕಣಕ್ಕ, ಗೊತ್ತೇ ಆಗ್ತಿಲ್ಲ. ಅಂಥ ಹುಡುಗಿ ಅಂತ ನಿನ್ಗೆ ಅನಿಸುತ್ತೇನಕ್ಕ? ನನಗೂ ಗೊತ್ತು ಕಣೆ, ಅಂಥ ಹುಡುಗಿ ಅಲ್ಲ ನಮ್ಮ ಹುಡುಗಿ ಅಂತನ. ಏನು ಮಾಡೋಣ? ಯಾರ ತಗ ಹೇಳ್ಕೊಂಬನ? ನಮಗೆ ಗೊತ್ತಿಲ್ವೇ ನಮ್ಮ ಹುಡುಗರು ಎಂಥವ್ರು, ನಮ್ಮ ಹುಡುಗರ ಮನಸ್ಥಿತಿ ಎಂಥದ್ದು ಅಂತನ? ನನಗೆ ಗೊತ್ತು, ನನಗೊಪ್ಪು ಹಂಗೆ ಮಾಡಿಲ್ಲ ಅಂತ. ಏನೋ ಸಮಸ್ಯೆ ಆಗೈತೆ, ಅದಕ್ಕೆ ಅವಳು ಹೇಳ್ಕೊಂಬಕ್ಕಾಗ್ದೇ ಹೋಗಿರೋದು ಅಂತ ಅನಿಸುತ್ತೆ. ನೋಡೋಣ ಬಿಡು, ಶಕ್ತಿ ಹತ್ರ ಮಾತಾಡೋಣ. ನಾವು ಹಿಂಗೆ ಬೇಜಾರಾಗಿ ಕೂಕೊಂಡಿದ್ರೆ ಅವ್ರು ಏನು ಅಂದ್ಕೊಂಬಲ್ಲ ಹೇಳು ಹುಡುಗರು. ಶಕ್ತಿ ಬರಲಿ ಇರು, ಮಾತಾಡೋಣ. ಅಮ್ಮ ಎದ್ಲೋ ಇಲ್ವೋ ನೋಡಬೇಕಿತ್ತು. ಇಬ್ರು ಏನು ಬೆಳಗ್ಗೆ ಮದರ್ ಇಂಡಿಯಾಸು ಇಲ್ಲಿ ನಿಂತ್ಕೊಂಡು ಏನೋ ಮೀಟಿಂಗ್ ಮಾಡ್ತಿದ್ದೀರಾ? ಇವಳ್ದು ಫಸ್ಟ್ ನೈಟ್ ಆತೋ ಇಲ್ವೋ ಅದ್ರ ಬಗ್ಗೆ ತಿಳ್ಕೊಬೇಕಂತ ನಿಂತಿದ್ದೀರಾ? ಹೆಂಗು ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಅಂತ ದಬಾಯಿಸಿ ನನ್ನನ್ನು ಅದ್ರ ಬಗ್ಗೆ ಮಾತಾಡ್ಬೇಕಂತ ಏನಾದರೂ ಇಬ್ಬರು ಪ್ಲ್ಯಾನಿಂಗ್ ಮಾಡ್ಕೊಂಡು ನಿಂತಿದ್ದೀರೇನು? ಇಲ್ಲ ಅಮ್ಮು, ಅದ್ರ ಬಗ್ಗೆ ಎಲ್ಲ ನಾವೆಲ್ಲ ಎಲ್ಲಿ ನಿನ್ನ ಹತ್ರ ಮಾತಾಡೋಕ್ಕಾಗುತ್ತೆ ಹೇಳು? ನೀವಿಬ್ಬರು ಯಾವತ್ತಿದ್ರೂ ಒಂದಾಗ್ತೀರಾ ಅಂತ ಗೊತ್ತು. ನೀವಿಬ್ಬರು ಜೊತೆಗೆ ಒಂದೇ ರೂಮಾಗಿ ಇರಬೇಕು ಅಂತ ತಾನೇ ಬಿಟ್ಟಿದ್ದು. ಅದ್ರ ಮೇಲೆ ನಿಮ್ಮಿಷ್ಟದಂತೆಯೇ ನಡಿಬೇಕು. ಅದೇನು ಯಾರು ಬಲವಂತಕ್ಕೋ ಒತ್ತಾಯಿಕೋ ಆ ಕಾರ್ಯ ನಡೆಯೋದು ಯಾರಿಗೂ ಇಷ್ಟ ಇರಲ್ಲ. ಅದಕ್ಕೆ ನೀನು ಒಪ್ಕೊಂಡ್ರು ಶಕ್ತಿನೂ ಒಪ್ಕೊಂಬಲ್ಲ ತಗ. ನಾವೇ ನಂಗೆ ಪಾಪ ಅದಕ್ಕೋಸ್ಕರ ಹಂಗೆ ಮೇಲೆ ಬಿದ್ದು ಹೋಗ್ತಿದ್ವೇನೋ. ಸುಮ್ಮನೆ ಹೋಗ್ದೊಡಮ್ಮ. ಸರಿ ಆಯಿತು, ಹೋಗಮ್ಮ ಸ್ನಾನ ಮಾಡಕ್ಕೆ. ನಮಗೆ ಅಪ್ಪು ನೆನಪು ಬಂದ್ಲು, ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ಆಯಿತು ಬಿಡು. ಶಕ್ತಿ ಮಾವ ಎದ್ರೆ ಕಾಫಿ ಕಾಸ್ಕೊಡಿ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ಸರಿ ಅಮ್ಮ, ಆಯಿತು ಹೋಗು. ಯಾಕಕ್ಕ, ಏನಾಯ್ತಕ್ಕ? ಬೆಳಬೆಳಿಗ್ಗೆನೆ ಇಬ್ರು ಮನೆಗೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ? ನೀವಿಬ್ರು ಖುಷಿಯಾಗಿರ್ಬೇಕಮ್ಮ. ಅದನ್ನ ನೋಡಿದ್ರೆ ಮುಖ ಇಳೆ ಬಿಟ್ಕೊಂಡು ಕೂಕೊಂಡಿದ್ರ. ಏನಾಗೈತಕ್ಕ? ಏನೂ ಇಲ್ಲಪ್ಪ, ನಮ್ಮಪ್ಪು ನೆನಪಾದ್ಲು, ಫೋನ್ ಮಾಡಿದ್ಲೇನಪ್ಪ. ನಾನು ಮಾಡಿದ್ದೆ, ಎತ್ಕೊಳ್ಳಿಲ್ಲ. ನಾನೇ ಹೋಗಿ ಕರ್ಕೊಂಬರ್ತೀನಿ, ಇದೆಲ್ಲ ಮುಗೀಲಿ ಅಂತ ಹೇಳಿದ್ನಲ್ಲ ಅಕ್ಕ. ನಾನೆಲ್ಲ ಹೋಗಿ ಕರ್ಕೊಂಡು ನೀವೇನು ಚಿಂತೆ ಮಾಡಬೇಡಿ. ಚೆನ್ನಾಗೇ ಇದ್ದಾಳೆ ನಮ್ಮಪ್ಪು. ಬೆಳಬೆಳಿಗ್ಗೆನೆ ಈ ಥರ ಮುಖ ಇಳೆ ಬಿಟ್ಕೊಂಡು ಕೂತ್ರೆ ಮನೆಗೆ ಏನು ಚೆನ್ನಾಗಿರುತ್ತೆ ಹೇಳು? ಹೋಗ್ರಿ ನಗ್ನಗ್ತಾನೆ. ಏನಾಗಿಲ್ಲ, ಅಪ್ಪು ಜೀವನನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಅವಳು ಜೀವನ ಹಾಳಾಗಕ್ಕೆ ನಾನು ಮಾತ್ರ ಬಿಡಲ್ಲ. ನೀವು ಹೋಗಿ, ಏನೇ ಆಗಿದ್ರು ಅದನ್ನ ನಾನು ಸರಿ ಮಾಡ್ತೀನಿ. ಅವಳ ಬಗ್ಗೆ ನೀವೇನು ಯೋಚನೆ ಮಾಡೋದು ಬೇಡ. ಹೋಗಕ್ಕ, ಹೋಗಿ ಏನು ತಿಂಡಿ ಅದೇನು ನೋಡೋಕೆ ಹೋಗಿ. ನಾನು ಕಿರಣ್ ಕಿಶೋರನ ಜೊತೆ ಸ್ವಲ್ಪ ಹೊಲ್ದಕ್ಕೆ ಹೋಗಿ ಬರಬೇಕು. ಹೊಲ್ದಾಗೆ ಸ್ವಲ್ಪ ಇವತ್ತು ಗೊಬ್ಬರ ಹಾಕರಿದ್ರು, ಅದೆಲ್ಲ ನೀರು ಬಿಡೋದಿತ್ತು ತೋಟಕ್ಕೆಲ್ಲ, ಅಡಿಕೆ ತೋಟಕ್ಕೆ. ಹೋಗಿ ಒಂದು ಸ್ವಲ್ಪ ನೋಡ್ಕೊಂಡು ವಿಚಾರಿಸ್ಕೊಂಡು ಬರ್ತೀನಿ. ಕಿರಣ್ ಕಿಶೋರ್ ಜೊತೆಗೆ ಊರ ಕಡೆ ಹೋಗಿ ಬರ್ತೀನಿ ನಾನು. ಆಯ್ತಪ್ಪ, ಹೋಗ್ಬಾ. ನಿಮ್ಮ ಮಾಮರೂ ಇಲ್ಲೇ ನಮ್ಮ ಹೊಲ್ದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ನೀನು ಹೋಗ್ಬಾ. ಯಾತ ಪಾಪ ಕೆಲಸ ಮಾಡ್ತಾರಂತೀಯ? ಏಟೊತ್ತು 20 ನಿಮಿಷ ಅಲ್ಲೇ ನಮ್ಮೂರ್ಗು ನಿಮ್ಮೂರ್ಗು ಹೋಗಿ ಬರೋಗಿ ಇವರಿಬ್ಬರನ್ನು ಕರ್ಕೊಂಡು. ಸರಿ ಅಕ್ಕ, ಆಯಿತು. ಏನು ಮಾವ, ಫಸ್ಟ್ ನೈಟ್ ಚೆನ್ನಾಗಿ ಆಯ್ತಾ? ಹೌದೌದು, ತೆಗೆದು ಬಿಟ್ಟ ಅಂದರೆ ಯಾವ ಸಿಚುವೇಶನ್ನಾಗ ಮದುವೆ ಆಗಿದ್ದು ಎಲ್ಲ ಗೊತ್ತಿದ್ದು ಯಾವ ಥರ ಮಾತಾಡ್ತಾನೆ ನೋಡು. ಹೋಗ್ಲಿ ಬಿಡು ಮಾಮ. ಏನೋ, ನಾನು ನಿನ್ಗಿಂತೂ 1 ವರ್ಷ ಚಿಕ್ಕೋನಲ್ವಾ. ನೀನು ಅಣ್ಣ ಇಬ್ಬರು ಒಂದೇ ವಯಸ್ಸವರಪ್ಪ. ಅದಕ್ಕೆ ಕೇಳಿದ್ನಪ್ಪ. ಯಾಕೆ ಚಿಕ್ಕೋನ ಹತ್ರ ಹೇಳ್ಬೋದಾ, ಅಣ್ಣನ ಹತ್ರ ಮಾತ್ರ ಹೇಳ್ತೀಯಾ? ನೋಡೋ ಕಿರಣ, ತರಲೆ ಎಲ್ಲ ಮಾತಾಡಬೇಡ. ಸುಮ್ಮನೆ ನಡಿ, ಹೊಲಕ್ಕೆ ಹೋಗ್ಬೇಕು. ಎಲ್ಲೋದ ಕಿರಣ? ಅವನು ಇನ್ನೂ ಮಲಗಿದ್ದಾನೆ. ಹೋಗಿ ಕರ್ಕೊಂಬ, ಹೊಲಕ್ಕೆ ಹೋಗ್ಬೇಕು ಸ್ವಲ್ಪ. ನೀನು ಎಬ್ಬರಿಸಿ ಟ್ರೈ ಮಾಡಿದೆ, ಅವ್ನು ಎದ್ದಳಿಲ್ಲ. ನಡಿ, ನಾನು ನೀನೇ ಹೋಗಿ ಬರೋಣ, ಬೈಕ್ ತೆಗಿ. ಸರಿ ಬನ್ನಿ.
ಏನು ಮಾಮ ಇವತ್ತೆಲ್ಲ ನೀರು ಬಿಡಿಸ್ತಾ ಇದೆಯಾ? ಚೆನ್ನಾಗೇ ಇಕ್ಕೊಂಡಿದ್ಯಾ ಮಾಮ ಎಲ್ಲನ? ತೋಟ ಎಲ್ಲನ? ನೋಡು ಎಷ್ಟು ಚೆನ್ನಾಗಿ ಇಕ್ಕೊಂಡಿದ್ಯಾ. ನಾನಂತೂ ಈ ಕಡೆ ಬರಲೇ ಇಲ್ಲಲ್ಲ, ಆದರೂ ತುಂಬ ಚೆನ್ನಾಗಿ ಇಕ್ಕೊಂಡಿದ್ಯಾ. ನಿನಗೆ ವ್ಯವಸಾಯ ಅಂದರೆ ತುಂಬ ಇಂಟ್ರೆಸ್ಟ್ ಅಲ್ವಾ ಮಾಮ? ಹ್ಞೂ ಕಣೋ ಮತ್ತೆ. ನನಗೇನೋ ಇಂಟ್ರೆಸ್ಟೇ ಅಪ್ಪ ವ್ಯವಸಾಯ ಮಾಡೋದಂದರೆ. ಇಷ್ಟೊಂದು 30 ಎಕರೆ ಜಮೀನು ಇಕ್ಕೊಂಡು ಎಲ್ಲೋ ಹೋಗಿ ಅವ್ರು ಕೊಡೋ ಸಂಬಳಕ್ಕೆ ಕೈ ಚಾಚೋ ಬದಲು, ನಾನೇ ನಮ್ಮ ಹೊಲದಲ್ಲೇ ದುಡಿದು, ನಾನು 4 ಜನಕ್ಕೆ ಕೆಲಸದವ್ರನ್ನ ಇಟ್ಕೊಂಡು ಅವರಿಗೆ ಕೊಟ್ಟು, ಆ, ನಾನು ತೃಪ್ತಿ ಪಡೋದ್ರಲ್ಲೇ ನನಗೆ ನೆಮ್ಮದಿ ಐತೆ ಕಣೋ. ನನಗೆ ಅದರಲ್ಲೇ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರೋದು. ಎಲ್ಲೋ ಹೋಗಿ ಎಲ್ಲರನ್ನೂ ಬಿಟ್ಟು ಮೊದಲೇ ಅಪ್ಪ ಅಮ್ಮ ಇಲ್ಲದೆ ಅಕ್ಕ ಬಾವನ ಜೊತೆ ಬೆಳೆದವ್ನು ನಾನು. ಇರೋದೇ ಒಂದೆರಡು ಬಂಧಗಳು ಅಷ್ಟೇ. ಆ ಸಂಬಂಧಗಳ್ನ ಕಟ್ಕೊಂಡು ಎಲ್ಲೋ ಫಾರಿನಾಗ ಹೋಗಿ ಯಾರೂ ಇಲ್ದವ್ರ ಥರ ಒಂಟಿಯಾಗಿ ಸಾಯೋದ್ಕಿಂತ ನಾನು ನಮ್ಮ ನೆಲದಲ್ಲೇ ಸಾಯ್ಬೇಕು ಅನ್ನೋದೇ ನನ್ನ ಇಷ್ಟ ಕಣೋ. ಅದಕ್ಕೆ ನಾನು MSc ಅಗ್ರಿಕಲ್ಚರು ನಮ್ಮ GKVKಲಿ ಗೋಲ್ಡ್ ಮೆಡಲಿಸ್ಟ್ ಆದ್ರೂ, ನನಗೆ ಬೇರೆ ಕಂಟ್ರಿನಲ್ಲಿ ಆಫರ್ ಸಿಕ್ಕಿದ್ರೂ ನಾನು ಹೋಗದೆ ನಮ್ಮ ನೆಲದಲ್ಲೇ ದುಡಿದು ಏನಾದರೂ ಸಾಧಿಸ್ಬೇಕಂತ ನೋಡು 25-30 ಎಕರೆಗೆ ಇಷ್ಟೊಂದೆಲ್ಲ ಮಾಡ್ತಿದ್ದೀನಿ. ಸೂಪರ್ ಮಾವ, ನಿನ್ನನ್ನಂತೂ ಮೆಚ್ಚಲೇಬೇಕು. ಎಲ್ಲರೂ ನಿನ್ನನ್ನು ಹಳ್ಳಿಯಲ್ಲಿದ್ದಾನೆ ಓದಿಲ್ವೇನೋ ಅಂತ ಅನ್ಕೋತಾರೆ. ಆದರೆ ನೀನು MSc ಅಗ್ರಿಕಲ್ಚರ್ ಮಾಡಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ಯಾ ಅಂತ ಅಂದರೆ ಯಾರೂ ನಂಬಲಿಕ್ಕೆ ಇಲ್ಲ ಅಲ್ವಾ ಮಾವ? ಯಾರು ನಂಬಿಕೆ ತಗೊಂಡು ಏನಾಗಬೇಕಾಗಿತ್ತು? ನಾನೊಬ್ಬ ಗ್ರ್ಯಾಜುಯೇಟೆಡ್ ಅಷ್ಟೇ ನನಗೆ ಬೇಕಾಗಿರೋದು. ನನಗೇನು ವಿದ್ಯೆ ಇಲ್ವಾ, ಬುದ್ಧಿ ಇಲ್ವಾ ಅಂದರೆ ಎಲ್ಲ ಇದೆ. ವಿದ್ಯೆ ಬುದ್ಧಿ ನಾವು ಗ್ರ್ಯಾಜುಯೇಟೆಡ್ ಆದ ತಕ್ಷಣ, ನಾವು ಗೋಲ್ಡ್ ಮೆಡಲ್ ತಗೊಂಡ ತಕ್ಷಣ ನಾನೇನೋ ಬೇರೆ ಕಂಟ್ರಿಗೆ ಹೋಗಿ ಅವ್ರು ಕೊಡೋ ಸಂಬಳಕ್ಕೆ ಕೈ ಚಾಚಬೇಕಂತೇನಿಲ್ಲಲ್ಲ. ಎಜುಕೇಷನ್ ಅನ್ನೋದು ನಮ್ಮ ನಾಲೆಡ್ಜ್ನ ತಿಳ್ಕೊಳಕ್ಕೆ ಅಷ್ಟೇ. ಆದರೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಎಲ್ಲಿ ಬೇಕಾದರೂ ಗೆದ್ದು ಬರ್ಬೋದು. ಅದು ವ್ಯವಸಾಯದಲ್ಲೇ ಆಗಿರ್ಬೋದು, ಬೇರೆ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದರೂ ಆಗಿರ್ಬೋದು. ಒಟ್ಟು ನಮ್ಮಲ್ಲಿ ಏನೇ ಮಾಡಿದರೂ ನಾನು ಸಾಧಿಸ್ತೀನಿ ಅನ್ನೋ ಛಲ ಇರಬೇಕಪ್ಪ ಅಷ್ಟೇ. ಏನೋ ಮಾಮ, ಆದರೂ ನೀನು ಮಾಡೋ ಕೆಲಸ ಎಲ್ಲ ನೀಟಾಗೇ ಮಾಡ್ತೀಯ. ನಿಂದೇನು ಸಮಾಚಾರ? ಮೊನ್ನೆ ಕಿಶೋರ್ ಜೊತೆ ಯಾಕೆ ಬರಲಿಲ್ಲ, ಎಲ್ಲೋ ಹೋಗಿದ್ದಂತೆ? ನಾನಾ? ನಾನೆಲ್ಲೂ ಹೋಗಿಲ್ಲಲ್ಲ ಮಾವ. ಇತ್ತೀಚೆಗೆ ಮೊನ್ನೆ ನೀನು ಕಿಶೋರ್ನ ಕೇಳಿದ್ರೆ ಅವನು ಏನೋ ಬೇರೆ ಕೆಲಸದ ಮೇಲೆ ಹೋದ ಮಾವ ಅಂತ ಹೇಳ್ದ. ಎಲ್ಗೋ ಹೋಗಿದ್ದೆ ಕಿರಣ್? ಇತ್ತೀಚೆಗೆ ಬಣ್ಣದ ಚಿಟ್ಟೆಗಳಿಂದ ಹೋಗ್ತಾ ಇದೆಯಾ ಅಂತ ಏನೋ ಟಾಕಪ್ಪ. ನಿಜಾನಾ? ಅಯ್ಯೋ ಸುಮ್ಮನೆ ಇರು ಮಾಮ. ಚಿಟ್ಟೆಗಳಂತೆ ಚಿಟ್ಟೆಗಳು. ಯಾವ ಬಣ್ಣದ ಚಿಟ್ಟೆಗಳು ಇಲ್ಲ, ಏನಿಲ್ಲ. ಅವ್ನು ಹೇಳ್ಬಿಟ್ಟ, ನೀನು ಕೇಳ್ಬಿಟ್ಟ? ಅಂಥದ್ದೇನು ಇಲ್ಲ ಮಾವ. ನೋಡೋಣ ನೋಡೋಣ, ಮುಂದೊಂದು ದಿನ ನಾನು ಹೆಲ್ಪ್ ತಗೊಳಕ್ಕೆ ಬಂದೇ ಬರ್ತೀಯಲ್ಲ, ಆವಾಗ ಗೊತ್ತಾಗುತ್ತೆ. ನಾನು ಊರಲ್ಲಿದ್ದೀನಿ ಅಂತ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳುತ್ತಂತೆ. ನೀನು ಅದೇ ಥರ ಅನಿಸುತ್ತೆ. ನನಗೆ ಎಲ್ಲರ ಬಗ್ಗೆ ಎಲ್ಲರ ಬಗ್ಗೆನೂ ತಿಳ್ಕೊತೀನಿ. ನನ್ನ ಫ್ಯಾಮಿಲಿ ಇಷ್ಟೇ. ಚಿಕ್ಕ ಹುಡುಗರಿಂದ ನಿಮ್ಮನ್ನೇ ಎಲ್ಲರೂ ನೋಡ್ಕೊಂಡು ಬೆಳೆದಿರೋನು ನಾನು. ಅದಕ್ಕೇ ಹೇಳ್ತಿರೋದು, ಹುಷಾರಾಗಿರು. ಸರಿ ಮಾಮ, ಆಯಿತು. ನೆಕ್ಸ್ಟ್ ವೀಕು ಅಪ್ಪು ಹತ್ರ ಹೋಗಬೇಕು. ನಾನು ನೀನು ಹೋಗೋಣ. ಹಾಂ ಸರಿ ಮಾಮ, ಆಯಿತು. ಸರಿ, ನಾನು ಈಚೆ ಕಡೆ ಹೋಗಿ ತೆಂಗಿನಕಾಯಿ ಬಿದ್ದವೇನೋ ಆರಿಸ್ಕೊಂಬರ್ತೀನಿ. ನೀನು ತೋಟ ಎಲ್ಲ ಸುತ್ತಾಕೊಂಡು ಬರೋಂಗಿದ್ರೆ ಬಾ. ಅಮ್ಮಯ್ಯ, ಸದ್ಯ ಮಾವನ ಹತ್ರ ಸಿಕ್ಕೇ ಬೀಳಿಲ್ಲ. ಈ ಕಿಶೋರ್ ಅಣ್ಣ ಇದಾನಲ್ಲ, ನನ್ನ ಮೇಲೆ ಅವಾಗೆ ಎಲ್ಲ ಚಾಡಿ ಹೇಳ್ಬಿಟ್ನೇನೋ. ಕಿರಣ್ ಎಲ್ಲೋ ಹೋಗ್ಬಿಟ್ಟಾನೆ, ಅವನಿಗೆ ಬಣ್ಣದ ಚಿಟ್ಟೆಗಳಿಂದ ಹೋಗ್ಯಾನ ಅಂತ ಹೇಳ್ತಾನೇನೋ. ಬರಲಿ, ಮಾಡ್ತೀನಿ ಅವ್ನ ಕೈಗೆ ಸಿಗಲಿ. ಈ ಮಾಮಂಗೆ ಇಲ್ಲದೆಲ್ಲ ಫಿಟ್ಟಿಂಗ್ ಇಡ್ತಾನೆ.